ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಎನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡು ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಎನಾಮಲೀಸ್ ಅಥವಾ ನಾಟ್ ಎನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್ ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬೀನ್ ಮೋರ್ ದ್ಯಾನ್ 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್. ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸಹ ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ವಿಚ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬೀನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ ಒನ್ ಸ್ಟೇಜ್. ಸೊ ಈ ಆಧಾರದ ಮೇಲೆ ನಾವು ನೋಡಿದರೆ ಕನಿಷ್ಠ ಔಟ್ ಆಫ್ ದ ಟೋಟಲ್ 7,50,000 to 8,50,000 ರೇಂಜ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ರೈಡರ್ಶಿಪ್ ಆಗ್ತದೆ. ಕ್ಲೋಸ್ ಟು ಅಬೌಟ್ 3 lakh people will be getting benefit on this because we'll be able to at least reduce the jump wherever these cases are happening, and this will be close to about 46% of the commuters-ನಲ್ಲಿಗೆ ಸ್ವಲ್ಪ ಏನಾದರೂ ರಿಲೀಫ್ ನಾವು ಕೊಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. This will be done without diluting any of the provisions of the recommendations, none of the discussions of the, whatever recommendations and act ಪ್ರಕಾರ ಏನಿದೆ ಅದರ ಆಧಾರದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. So we hope that we will be able to provide some relief to some of the customers. We know that ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ನಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಮಾಧ್ಯಮದಲ್ಲಿ ಸಹ ಇದೇ ಥರ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲ all representatives, so ಕೆಲವು people have also given representations to the Honorable Chief Minister. They have given it to us also. So ಇದೆಲ್ಲ ನಿರ್ಧಾರ ತಗೊಂಡ್ಬಿಟ್ಟು we will be able to make some changes which will benefit most of these people wherever the fare jumps are taking place. ಇದು ಹೇಳಲಿಕ್ಕೆ I would also like to mention this that Metro is an organization where this basically statute ಪ್ರಕಾರನೇ ನಾವು ನಡೆಯೋದು. Most of the time our Metro has to function in the benefit of the public. Some of the issues we would like to also clarify because a lot of people think that metro ದರ ಏರಿಕೆ ಮಾಡಿದರೆ it is going to become something of we are going to take a huge benefit out of it. Problem ತಮ್ಮ ಪ್ರಕಾರ ತಮ್ಮ ಎಲ್ಲರ ಮುಂದೆ ಇದು ಸಹ ಹೇಳಲಿಕ್ಕೆ ಬಯಸ್ತೇನೆ that the total loan repayment which is going to happen over the next 4 years ranges between 770 to 2,700 crores. That is including interest and principal ಸರ್ಕಾರ ಕೊಡ್ತದೆ, ಬಟ್ ಸಬ್ಸ್ಟಾನ್ಷಿಯಲ್ ಪಾರ್ಟ್ ಆಫ್ ದ ಇಂಟ್ರೆಸ್ಟ್ ಪೇಮೆಂಟ್ಸ್ ಆಲ್ಸೋ ಹ್ಯಾಸ್ ಟು ಬಿ ಡನ್ ಬೈ ದ ಮೆಟ್ರೋ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಟು ಮೇಕ್ ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್ ಅಂತ ಹೇಳಿಬಿಟ್ರೆ ನಮ್ಮ ಸ್ಟಾಕು, ನಮ್ಮ ರೋಲಿಂಗ್ ಸ್ಟಾಕ್ ಎಲ್ಲ ದೇ ಹ್ಯಾವ್ ಟು ಬಿ ರೀಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ವಾಟ್ ಎವರ್ ವಿ ಡೂ ವಿ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ಅ ಲಾಸ್ ಮೇಕಿಂಗ್ ಆರ್ಗನೈಸೇಷನ್ ವಿಚ್ ಹ್ಯಾಸ್ ಟು ಬಿ ಸಬ್ಸಿಡೈಸ್ಡ್ ಬೈ ಗವರ್ಮೆಂಟ್.
ದ ಓನ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿಬಿಟ್ರೆ ಹೌ ಟು ರನ್ ಎಫಿಷಿಯೆಂಟ್ಲಿ ಆ್ಯಂಡ್ ಹೌ ಟು ಗಿವ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆರ್ ಗಿವ್ ದ ಬೆಸ್ಟ್ ಸರ್ವಿಸ್ ಟು ದ ಕಸ್ಟಮರ್ಸ್ ನಾವು ನೋಡ್ಕೊಳ್ತಾ ಇದ್ದೇವೆ. ತಮ್ಮ ಗಮನಕ್ಕೆ ಇಷ್ಟೇ ಸಹ ಹೇಳ್ತೇನೆ, ಲಾಟ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ವಿ ರಿಕ್ವೈರ್ ವೆರಿನ್ ತಮ್ಮ ಗಮನ ಪ್ರಕಾರ ವಿ ಹ್ಯಾವ್ ಟು ಟೇಕ್ ಅಪ್ ದಿಸ್ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್, ವಿ ಹ್ಯಾವ್ ಟು ಟೇಕ್ ಅಪ್ ಇನ್ಕ್ರೀಸ್ ಇನ್ ಅವರ್ ರೋಲಿಂಗ್ ಸ್ಟಾಕ್. ಅಂದರೆ ಕೆಲವು ಟ್ರೈನ್ಸು ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಈಗ ಟ್ರೈನ್ಸ್ ಆಗಬೇಕು, ಡಿಮಾಂಡ್ಸ್ ಕೆಲವು ಸೆಕ್ಟರ್ಸ್ನಲ್ಲಿ ಜಾಸ್ತಿ ಆಗಿದೆ. ಅದು ಎಲ್ಲ ಮಾಡಬೇಕಾದರೂ ಸಹ ವಿ ರಿಕ್ವೈರ್ ಟು ಡೂ ಇಟ್ ಫ್ರಮ್ ಅವರ್ ಓನ್ ರಿಸೋರ್ಸಸ್ ಆಲ್ಸೋ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸೊ ಈ ದಿಶೆಯಿಂದ considering the affordability and considering both of this, we thought that we would be able to do some kind of changes which will be of benefit. Adakoskar tama gamanake we'll be giving the revised fare matrix, we'll be publishing to all the stations. Adar adhaರದ ಮೇಲೆ they will be able to make ಅಂದ್ರೆ ಈಗ ಟಿಕೆಟ್ ದರ ಹೆಚ್ಚಳಾಗಿತ್ತಲ್ಲ ಸರ್ 45 ರಿಂದ 50ರಷ್ಟು, ಅದರಲ್ಲಿ ಕಡಿಮೆ ಮಾಡ್ತೀರಾ? ಇವತ್ತು ನಾವು ಹೇಳಿದಂತೆ ಜಂಪ್ ಆಗಿತ್ತು ಅಂದ್ರೆ 90 ರಿಂದ 100% ಅದರಲ್ಲಿ ಕಡಿಮೆ ಮಾಡ್ತೀರಾ? ಯಾವುದರಲ್ಲಿ ಕಡಿಮೆ ಮಾಡ್ತೀರಾ? ಇದು ಏನು ದಿಸ್ ಜಂಪ್ ಏನಾಗಿದೆ ಅಲ್ವಾ, ಆ ಜಂಪ್ ಆಗಿದ್ದ ಜಾಗದಲ್ಲಿ ವೆರ್ ಎವರ್ ದಟ್ ಇಸ್ ಹ್ಯಾಪೆಂಡ್, ಇಟ್ ಸಿ ವಾಟ್ ದಿಸ್ 45 to 55% ಏನು ನೀವು ಹೇಳ್ತೀರಿ, ಸಮ್ ಆಫ್ ಇಟ್ ಆಲ್ಸೋ ಇಸ್ ಬಿಕಾಸ್ ಆಫ್ ದ ಜಂಪ್. In individual cases it could be also because of the jump. So what we will be able to do is wherever this kind of jump, which double jumping which has taken place, that is the things which will be able to correct. So automatically there will be a reduction in this kind of See, total our estimation which we told you was average our metro, we assumed that the total fare increase effectively weighted average, I am not going to say individual stage wise, because ಏನಾಗ್ತದೆ ತಾವು ತಮ್ಮ ಗಮನಕ್ಕೆ ಇಷ್ಟೇ ನಾವು ಹೇಳಬೇಕು, ಮೆಟ್ರೋ ದಿಸ್ ಪ್ರಾಬ್ಲಮ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್, ಇದು ಏನಾಗಿದೆ ಅಂತ ಹೇಳಿದರೆ ನಮ್ಮ ಅರ್ಲಿಯರ್ ದೇರ್ ವರ್ ಸರ್ಟನ್ ಕೇಳಿ ಮೇಡಮ್, ಲೆಟ್ ಮಿ ಕಂಪ್ಲೀಟ್. ಏನಾಗ್ತದೆ, ವೆನ್ ಯು ಡೂ ಮರ್ಜಿಂಗ್ ದೇರ್ ವಿಲ್ ಬಿ some fares which will be lower in one stage and another fare which will be in another stage. So ಒಂದರದ್ದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದರು ಜಾಸ್ತಿ ಆಗ್ತದೆ. ಸೊ ನಾವು 50% ಅಥವಾ 51% which we taken is a general average. So that hike is the recommendation of the committee. We are assumed actually weighted average ತಗೊಳ್ಳುವಾಗ we assumed it will be something like 46 to 46%. That will remain, the weighted average will remain. For an example, 20 rupees is the least, 46% is in around 12. That's what I said. Please understand. Please understand. Whether it is 20 rupees, if you increase to 40 rupees, only reduce ಮಾಡ್ತಾರೆ. So ದಯವಿಟ್ಟು ಅರ್ಥ ಮಾಡಿ. There will be some stages which are 20 to 24 rupees which will go up to 40. It might be possible. I'm not able to talk in individual cases. It might be because that stage nalli it has gone to the next stage. At that point of time, it may be something like 60% increase. In some cases, it will happen. Some cases, lot of cases, there will be the increase will be actually 10%. It might be even 13%. It might be 14%. So when I talk about it, I cannot say every stage we have increased by 30%, which was not the case because there has been a merging of the slabs. So adakoskara, when you are asking this question, I would just like to clarify that now ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, on an average, this would be the number which we are having. Last time 29 rupees, ಇವಾಗ 60 rupees ಆಗಿದೆ. It will come down. So 31 rupees ಈಗ at present. ಅದನ್ನ ಎಷ್ಟು ಕಡಿಮೆ It will come down by, most probably it will come down by one stage to 50. ಸರ್ ಪಾಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಚ್ಚಳಾಗಿದೆ, ಪಾಸ್ ಅಲ್ಲಿ ಕಡಿಮೆ ಆಗ್ಬೋದು ಸರ್? 31 rupees ಇದೆಯಲ್ಲ ಸರ್, ಇವಾಗ 31 rupees ಏರಿಕೆ ಆಗಿದೆ. ಸೊ ಅದನ್ನ ಎಷ್ಟು ಕಡಿಮೆ ಮಾಡ್ತೀರಾ ಸರ್? I said, if it becomes 29 and it's gone up to 60, my assumption is that based on this correction, this calibration which you have done, it will come down to 50 most probably. It will come down. It might be that, madam, I do not know, but it might be that 50 rupees flat. If you are giving individual cases, it will be something like that. Before discount. So before discount. Then it will come down, if you take a card or something, there will be a discount of another 5 rupees, it will come down to 45 most probably. ಟಿಕೆಟ್ ಏನು ತಗೊಳ್ತಾರೆ ಆ ಪ್ರೈಸ್ ಇವಾಗ ಏನು ಹೈಕ್ ಮಾಡಿದ್ದೀರಾ ಅದೇ ಇರುತ್ತೆ, ಬಟ್ ಕಾರ್ಡ್ ತಗೊಳ್ಳೋರು ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ. As of now, the card, people who have taken cards or people who have taken NCMC cards, they are the persons eligible for this discount. ಬಟ್ ಈಗ Off peak ನಲ್ಲಿ they are getting 5% extra. ಫಸ್ಟ್ 5% ಇತ್ತು, ಅದಾದ್ಮೇಲೆ ಈಗ ಆಫ್ ಏನು ನೀವು ಅವರ್ಸ್ ಏನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅವರ್ಸ್ ಅಲ್ಲಿ ಮತ್ತೆ ನೀವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡಬೇಕು ಅಂತ ಹೇಳಿ
ಏನ್ ಫೇರ್ ಫಿಕ್ಸೇಷನ್ ಕಮಿಟಿ ಇತ್ತು ಅದು ಹೇಳಿತ್ತು ಅದ್ರ ಪ್ರಕಾರ ಮಾಡ್ತಿದ್ದೀರಾ. ಬಟ್ ಈಗ ಏನ್ ನೀವು ಹೆಚ್ಚಳ ಮಾಡಿದಿರಲ್ಲ, ದರ ಏರಿಕೆ ಮಾಡಿದಿರಲ್ವಾ, ನೀವೀಗ 60 ರೂಪೀಸ್ ಇದ್ದಿದ್ದನ್ನ 90 ರೂಪೀಸ್ ಮಾಡಿದ್ದೀರಾ. ಸೊ ನಾರ್ಮಲ್ ಆಗಿ ಬಂದು ಈಗ ನಾರ್ಮಲ್ ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತೀನಿ ಅಂಥವ್ರಿಗೆ ಈಗಲೂ ಕೂಡ ಡಿಸ್ಕೌಂಟ್ ಇಲ್ವಾ ಅಥವಾ ಅಂಥವ್ರಿಗೂ ಡಿಸ್ಕೌಂಟ್ ಆಗುತ್ತಾ? ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಇದು. Like madam ಹೇಳಿದ ಪ್ರಕಾರ, most of these issues which are coming up will not be in the longer distance locations. So like ಏನು ಹೇಳಿದ ಪ್ರಕಾರ, if you are getting 24 rupees was earlier going to 50 rupees ಅಂತ ಹೇಳಿದರೆ, it will now get adjusted to 40 rupees because it will come down by one stage, because 100% jump is something which we have seen is not the correct thing which has happened, and we are trying to respond to this only. In fact, board has debated a detail on this, and most probably it will come down by that one stage. So basically, wherever there is 100% jump, you are ಅಥವಾ ಕಾರ್ವರಿಗೆ ಮಾತ್ರ ಈಗ ಕಡಿಮೆ ಮಾಡಿದ್ರೆ ಈಗ ಟಿಕೆಟ್ Let me explain. Earlier, the card discount is only for people with either NCMC or the smart cards. So that will remain. That is the recommendation. Okay, that's all. Thank you. ಕಮಿಟಿ ಮಾಡಿದ್ರಲ್ಲ, ಅದನ್ನ ರಚನೆ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. ಒಂದ್ ನಿಮಿಷ, ಯಾಕೆಂತಂದ್ರೆ ರಾಜಕೀಯ ತಿರುವು ಪಡಿತೀವಿ ಸರ್. ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ರೆ ಸ್ಟೇಟ್ ಗೌರ್ಮೆಂಟ್ ರೈಟ್ ಮಾಡಿದ್ದಾರೆ, ಬಿಜೆಪಿ ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಹೇಳ್ತಾರೆ. See, we are a company which is. ಅಲ್ಲ, ಕಮಿಟಿ ರಚನೆ ಮಾಡಿದ್ದಾರೆ ಸರ್, ನೀವು ಮಾಡಿದ್ದ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್. I will share with you the documentation. You can take your input. TV9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮೆಟ್ರೋ ದರ ಇಳಿಕೆಯಾಗುತ್ತೆ. ನಮ್ಮ ಮೆಟ್ರೋ ಪ್ರಯಾಣ ದರ ಇಳಿಕೆ ಆಗೋದು ಫಿಕ್ಸ್. ಇವಾಗಲೇ BMRCL MD ಮಾತನಾಡ್ತಾ ಇದ್ರು ಮಹೇಶ್ವರ ರಾವ್. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದಿರುವಂತ BMRCL ಎಲ್ಲಿ ದರ ಇಳಿಕೆ ಸಾಧ್ಯತೆ ಇದೆಯೋ ಅಲ್ಲಿ ಇಳಿಕೆ ಮಾಡ್ತೀವಿ, ಜನಾಭಿಪ್ರಾಯದ ಮೇಲೆ ಮೆಟ್ರೋ ದರ ಇಳಿಸೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತಾನು ಹೇಳಿದ್ದಾರೆ. BMRCL MD ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೊಂದು ಕಡೆಯಲ್ಲಿ 100%, 90% ಜಂಪ್ ಆಗಿದೆಯಲ್ಲ, ಅವೆಲ್ಲವನ್ನು ಕೂಡ ರಿವೈಸ್ ಮಾಡ್ತೀವಿ, ಒಂದು ಫೇರ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ ಅನ್ನೋದಾಗಿಯೂ ಕೂಡ MD ಹೇಳಿದ್ದಾರೆ. 3% ವರೆಗೂ ರೈಸ್ ಆಗಿದೆ ಸರ್. ಒಂದು ನಿಮಿಷ, ಸಿಂಪಲ್ ಸರ್, ಸಿಂಪಲ್ ಕ್ವಶನ್. Can you give me that cat? ಸರ್, ಸಿಂಪಲ್ ಕ್ವಶನ್. 20% ಇಂದ 100% ವರೆಗೂ ಪ್ರೈಸ್ ಹೈಕ್ ಆಗಿದೆ. ಹಂಗಾಗಿ ಅದ್ರ ಬಗ್ಗೆ ಓಕೆ ಮೇಡಮ್ ಕೇಳಿದ ಪ್ರಕಾರ ಸಿಂಪಲ್ ಅರ್ಥ ಪ್ರಕಾರ ಪ್ಲೀಸ್ ದಯವಿಟ್ಟು ಸಿ the fare has to be understood in the form of a matrix. It is not a linear distance prakara alla, because any fare is decided on the basis. I have got 4,600 combinations which are possible in our metro. So that is our matrix. Stations each station multiplied by each. So our matrix prakara there will be different distances in that matrix. So that lekka ನಾವು ಏನು ತಗೊಳ್ತೇವೆ, it will be on that distance. Now in some cases you will have a fare jump in some cases of 60%, some cases it will be for 54%, some cases it will be 30%, some cases it will be 10%. In different locations based on the distance there will be any possibility. This happens for two reasons. One is you are merging slabs in different locations, so basically this creates a problem, and second we are following the matrix. Let me explain. You got my point? Did you understand? Now ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ಪಾಯಿಂಟ್ ನಂಬರ್ 1 ಇಷ್ಟೇ. ಹೌಎವರ್ there were around 600 odd cases. There were around 600 odd cases where we found that the number jumping is between 600 odd cases where this jumping was taking place between 70, it was going up to 80%, some were going to 90%, some were going to 100%. Right? Out of the total, how much was it? 4,600 cases nalli athara ittu.
Can you give me that that sheet? 600 we need, sir. No. That's some. Around these are the cases which are above 100 only. Only 170 stations where out of 625. ಸರ್ ನೀವು ಒಂಚೂರು ಬೋರ್ಡರ್ ಬರ್ದು ಕ್ಲೀನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಓಕೆನಾ ಸರ್? ತುಂಬಾ ಕ್ಲಿಯರ್ ಕಟ್ ಕ್ಲೀನ್ ಗೊತ್ತಾಗುತ್ತೆ ಬೋರ್ಡರ್ ಅದಕ್ಕೆ ನೋಡಿ, ಇದು BMRCL MD ಮಹೇಶ್ವರ್ ರಾವ್ ಅವರೇ ಹೇಳಿರುವಂಥ ವಿಚಾರಗಳು. ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ಜನಹಿತಕ್ಕಾಗಿ ಬೆಲೆ ಏರಿಕೆ ಆದಂಥ ಮೆಟ್ರೋ ದರದಲ್ಲಿ ಕಡಿಮೆ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ರಿವೈಸ್ ಫೇರ್ ಏನಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಮೆಟ್ರೋ ಟಿಕೆಟ್ ದರ ಅಲ್ಲಿಗೆ ಇಳಿಕೆಯಾಗೋದು ಪಕ್ಕಾ. ಇವತ್ತಿನ ದಿನ ಮೆಟ್ರೋ ನಿಲ್ದಾಣಗಳಲ್ಲಿ ಜನಾನೇ ಇರಲಿಲ್ಲ. ಲಕ್ಷಾಂತರ ಜನ ಪ್ರಯಾಣಿಸೋದು ಅರ್ಧಕ್ಕರ್ಧ ಕಡಿಮೆ ಆಗ್ಬಿಟ್ಟಿತ್ತು. ಈ ಪೀಕ್ ಅವರ್ಗಳಲ್ಲಿ ತುಂಬಿ ತುಳುಕಾಡ್ತಾ ಇತ್ತು ಮೆಟ್ರೋ ಸ್ಟೇಷನ್ಗಳು. ಬಟ್ ಇವತ್ತು ಖಾಲಿ ಹೊಡಿತಾ ಇತ್ತು. ಕಾರಣ ಬೆಲೆ ಏರಿಕೆ. 1 to double ದರ ಏರಿಕೆ ಆಗಿರೋದು ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. we found that there were ಏನಂತ ಹೇಳಿದ್ರೆ ಈ ಫೇರ್ ಇನ್ಕ್ರೀಸ್ which ranged from above 80% to 90%, 90% to 100 and greater than 100. 100 were the ಅದು ಸ್ವಲ್ಪ ಕಡಿಮೆ ಕೇಸಸ್, ಅರೌಂಡ್ 15 ಕೇಸಸ್ ಆ ಥರ ಇತ್ತು. ಆ್ಯಂಡ್ ಅರೌಂಡ್ 156 ಕೇಸಸ್ ವಿಚ್ ವರ್ ಹ್ಯಾವಿಂಗ್ ಅಬೌಟ್ 90% ಹೈಕ್ ಇನ್ ದ ಫೇರ್ಸ್. ಸೊ ಇದರ ಬಗ್ಗೆ ನಾವು ಅದನ್ನು ಕ್ಯಾಲಿಬ್ರೇಷನ್ ಕರೆಕ್ಟಾಗಿ ನಾವು ನೋಡುವಾಗ we are able to reduce them by one stage. So the percentage increase now, maximum what is happening for any particular case of fare, for any person's individual fare, is going to be around 70% bracket, 71% kinta ಜಾಸ್ತಿ ಬರ್ತಾ ಇಲ್ಲ in any particular case. The highest 70% high. maximum. That will I will come to that later. I will come. Can I complete? Okay. I am just telling you because you have only given cases where there were jumps or hikes of 100% ಅಂತ ಹೇಳಿ ಕೆಲವು ಜನರು ಹೇಳಿದರು. So we had done some calculation. Now this is happening not because of the increase because of anything else, but because of clubbing of stages and jumping in stages. Jumping and therefore the jumping which has taken place. So adana now normalize madidre, we have found out that this at least we have been able to resolve within the ambit of the recommendations of the fair committee. So aa tara cases iruvaga, so automatically baki ella cases also will start coming down in different ranges. Sir, today Honorable CM also mentioned that the hike is this steep, and he himself said that he instructed the increase. But there is no change. We are not reducing the maximum. 90 rupees is the maximum. We are not even respecting the Honorable CM's instruction, right? We will sir, as of now all the representations which have come with regard to the prices itself are a matter which has to be decided by the board. It is not something which we are taking to the board also, because there is representation of Government of India also in the board. Sir, how much did we spend on this committee, sir? Did they go to Singapore and other countries? Did we spend money on that? We are not going to go into that aspect as much as what we would like to say is that there has been a certain methodology on the basis of which the committee has given the report, which we are following. The Fare Fixation Committee reports have been given, and that is final and binding for the metro as of now. No, it's totally unscientific, sir. All the players. So why did the fare anomaly first of all occur, sir, by the committee? Why were the errors like this? Why were the errors? Basically, we were doing, when we were looking at the slabs and when they were merging, there were some errors creeping up, which we sorted out. There are interpretations possible. ವಿಪರೀತವಾದ ದರ ಏರಿಕೆ ಆಗಿದೆ. 150 ಇದ್ದಿದ್ದು 300 ಆಗಿದೆ, 350 ಇದ್ದಿದ್ದು 500 ಆಗಿದೆ, 550 ರೂಪಾಯಿ ಇದ್ದಿದ್ದು 800 ರೂಪಾಯಿ ಆಗಿದೆ. ಒಂದಿನದ್ದು, 3 ದಿನದ್ದು, 5 ದಿನದ್ದು. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. This is something which which is there. We will definitely take it up in future with the committee. We have raised the issues of some of the points which have come about ಪ್ರಯಾಣಿಕರ ದರ ಬಗ್ಗೆ ಏನೆಲ್ಲ ಬಂದಿದೆ. We will bring it to the committee. ಜಂಪ್ ಆಗಿರೋದು ನಾಳೆ ಬೆಳಗ್ಗೆಯಿಂದಲೇ ಜಾರಿ ಆಗುತ್ತೆ.
ನಾವು ಇವತ್ತು ರಾತ್ರಿ ನಾವು ಫೇರ್ ಟೇಬಲ್ನಲ್ಲಿ ಹಾಕಿಬಿಟ್ಟು ಇಟ್ ವಿಲ್ ಕಮ್ ಇನ್ ಎಫೆಕ್ಟ್ ಫ್ರಮ್ ಟುಮಾರೋ. Sir, can you give a draft of whatever that you have, sir, because it's quite confusing. The revised rate of whatever you have. I mean, We'll send it to you. share it on the group. We'll give. Revised rate we will publish. Are you trying to arrest it with the 70% is what is it? No, when we have done this one calibration, we have been able to find that this kind of 100% hike will not happen. That much we can say. If you see the rates and if you see the difference, it will be easy for us. I will. It's a matrix basically. We will share it with you. You can just look at it. What will be the maximum percentage of financial 71%. No? 71%. So that is what is the Fair Fixation Committee recommended. As recommended. ಸರ್ They have recommended up to 82. ಫಸ್ಟ್ ಸ್ಟೇಜ್ ಇದು ಅದಾದ್ಮೇಲೆ ನೀವು ಒಂದೆರಡು ಮೂರು ಸ್ಟೇಷನ್ಗಳನ್ನ ಸೇರಿ ಇನ್ನೊಂದು ಸ್ಟೇಜಸ್ ತರ ನೀವು ಬೇರೆ ಬೇರೆ 2 ಸ್ಟೇಷನ್ 3 ಸ್ಟೇಷನ್ ಮಾಡ್ಕೊಂಡಿದ್ರಿ. ಬಟ್ ಈಗ ದರ ಪರಿಷ್ಕರಣೆ ಮಾಡಬೇಕಾದ್ರೆ ನೀವು ಸ್ಟೇಜ್ ವೈಸ್ ಈಗ ಇಲ್ಲಿಂದ ನಾವು ಮೆಜೆಸ್ಟಿಕ್ ಅಥವಾ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀವಿ ಅಂದ್ರೆ ನೀವು ಏನು 20 ರೂಪಾಯಿ 25 ರೂಪಾಯಿ ಜಾಸ್ತಿ ಮಾಡಿದ್ವಿ, ನೆಕ್ಸ್ಟ್ ಸ್ಟೇಜ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಒಂದನೇ ಬಲ್ಕ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಸೊ ಸೆಗ್ರಿಗೇಟ್ ಮಾಡ್ತೀರಾ. ನಾವು ಸಲಹೆ ಹೇಳ್ತೀವಿ, ನೀವು ಕ್ಲಾರಿಟಿ ಸಿಗುತ್ತೆ. ಕನ್ಫ್ಯೂಷನ್ಸ್ ಇದೆ ಎಲ್ಲ, ಕನ್ಫ್ಯೂಷನ್ ಆಚೆ ಬಂದು ಈಗ ಇದು ಕಾಂಪ್ಲಿಕೇಶನ್. Matrix cannot We will share it with you of the batteries calculation. Matrix cannot be shared. It is a rate. There are. We'll share it with you. ದರ ಹೆಚ್ಚಳದಿಂದ ಪ್ರಯಾಣಿಕರು ಯಾರು ಬರ್ತಾ ಇಲ್ಲ, ತೀರಾ ಕಡಿಮೆ ಆಗಿದೆ. ವಾಪಸ್ಸು ಈಗ ಮೆಟ್ರೋದಲ್ಲಿ 90 ರೂಪಾಯಿ ಕೊಟ್ಟು ಹೋಗ್ಬಿಟ್ಟು ಮನೆ ಬಾಗಿಲಲ್ಲಿ ಆಟೋಗೆ ಹೋಗ್ತಾರೆ, ಇನ್ನೊಂದು 10 ರೂಪಾಯಿ. ಈ ರೀತಿ ಇರೋದ್ರಿಂದ ಈಗ ಪ್ರಯಾಣಿಕರು ವಾಪಸ್ ಬರೋದಕ್ಕೆ ಏನ್ ಮಾಡ್ತಾರೆ? See, we have ಸರ್ ನಮ್ಮ ಕಡೆಯಿಂದ ಸಹ ತಾವು ಮೆಟ್ರೋ ಕಡೆಯಿಂದ ಸಹ ಯು ಹ್ಯಾವ್ ಟು ಲುಕ್ ಅಟ್ what we are doing in terms of providing best quality of services for citizens. ನಾವು ಈಗಾಗಲೇ we have been able to, even now we are running at 100% capacity in all trains during peak hours. We have got a fleet of around 55 trains which is running at 100% capacity across different stages. We have to maintain the track, we have to maintain them in time, we will have to ensure they are in working condition. Even if there is a smallest glitch at any point of time, people will get upset. Bala Janru last year I think 3 cases ನಾವು ಸ್ಟಾಪ್ ಮಾಡಿದ ಕಾರಣನೇ ಭಾಳಷ್ಟು ಜನರು ಆಕ್ರೋಶ ಪಡಿಸಿದ್ರು. ಸೊ ಅವರ್ ಪ್ಲಸ್ ಯಾವುದಾದ್ರೂ ಈವೆಂಟು ಸ್ಪೆಷಲ್ ಕೇಸಸ್ನಲ್ಲಿ ಇದ್ದರೆ ವಿ ಆರ್ ಆಲ್ವೇಸ್ ಟ್ರೈಂಗ್ ಟು ಎನ್ಶ್ಯೂರ್ ದಟ್ ವಾಟ್ ಯು ಕಾಲ್ ವಿ ಪ್ರೊವೈಡ್ ಎಕ್ಸ್ಟ್ರಾ ಟ್ರೈನ್ಸ್, ವಿ ರನ್ ಇಟ್ ಅಟ್ ಕರೆಕ್ಟ್ ಟೈಮ್ಸ್. ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಜನರು ಬೇಕಾಗ್ತದೆ, ಸೆಕ್ಯೂರಿಟಿ ಬೇಕು, ಜನರು ಬೇಕಾಗ್ತದೆ. In many cases we will have to look at some emergency repairs etc. So ಅದೇ ಕಾರಣ ನಾವು ನೋಡಿದರೆ ಮೆಟ್ರೋ at any point of time I would just like to mention is that we are always in a loss in this as an organization, and depreciations ಆಗ್ತಾ ಇದೆ. ನಮ್ಮ ಸ್ಟಾಕ್ is becoming older, we are going to at least 16 years old ಸ್ಟಾಕ್ ಈಗ ತಗೊಂಡು ನಾವು ನಡೆಸ್ತಾ ಇದ್ದೀವಿ. ಸೊ ಇದು ಎಲ್ಲ ಗಮನದ ಇಟ್ಕೊಂಡ್ಬಿಟ್ಟು it is important that Metro is in a position, because from next year, that is from the next 3 years, our repayment obligations are going to go to a very high level. So there is a requirement for fair increase at any point of time, which we have made the request. It's also a fact that as per what Delhi Metro got in 2017 ಎಲ್ಲ ನಾವು ಬೇಡಿಕೆ ಇಟ್ಟಿದ್ದ ಪ್ರಕಾರ we should have expected even a higher fare, but that has not been what has been given to us. So we have to make do at any point of time with whatever fares we get, some cash support from them. ಸರ್, ಫೇರ್ ಹೈಕ್ ಆದ್ಮೇಲೆ ಎಷ್ಟು ಲಕ್ಷ ಜನ ಸಂಖ್ಯೆ